ಇನ್ನೊಬ್ಬರನ್ನ ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕು. ಒಬ್ಬರು ನೋಡಿದ್ರೆ ಮತ್ತೊಂದು ಸಲ ಅವ್ರನ್ನ ನೋಡಿದಾಗ ಅವ್ರು ನಮ್ಮನ್ನು ಇಷ್ಟಪಡಬೇಕು. ಹಾಗಂತ ಇಲ್ಲಿ ಆ್ಯಕ್ಟ್ ಮಾಡೋದು ಬೇಕಾಗಿಲ್ಲ, ಒಳ್ಳೆಯವರಾಗಿರ್ಬೇಕಷ್ಟೇ. ಮನುಷ್ಯ ಸತ್ ಮೇಲೆ ತೋರಿಸೋ ಪ್ರೀತಿನ ಅವನು ಬದುಕಿದ್ದಾಗಲೇ ತೋರಿಸಿ. ನಮಸ್ಕಾರ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ನಾನು ಮಹೇಶ್ ಸಮಾಚಾರ ಯೂಟ್ಯೂಬರ್ ಮೈಸೂರು ಅಂತ. ನಿಮಗೆಲ್ಲರಿಗೂ ತಮ್ಮಲ್ಲಿ ವಿಚಾರ ಗೊತ್ತಾಗಿದೆ, ಯಾವ ವಿಚಾರದ ಬಗ್ಗೆ ಮಾತಾಡೋಕ್ಕಿದ್ದೀನಿ. ಮೊದಲನೇದಾಗಿ ಒಂದು ಕಾನ್ಫಿಡೆಂಟಿಂದ ಹೇಳ್ತೀನಿ, 45 ಟ್ರೈಲರ್ ನೀವು ಯಾರು ನೋಡಿಲ್ಲ ಅಂತಂದರೆ ನಾನು ವೀಡಿಯೋ ಈಗಲೇ ಸ್ಟಾಪ್ ಮಾಡಿಬಿಟ್ಟು 45 ಟ್ರೈಲರ್ ನೋಡ್ಕೊಂಡು ಸಕ್ಕತ್ತಾಗಿ ಇಷ್ಟಪಡ್ತೀನಿ. ಆ್ಯಂಡ್ ಎಸ್ಪೆಷಲಿ ಹಾಲಿವುಡ್ ಮೂವೀಸ್ ಆ್ಯಂಡ್ ಹಾಲಿವುಡ್ ಸೀನ್ಸ್, ಹಾಲಿವುಡ್ ಟೈಪ್ ಇಷ್ಟಪಡೋರಿಗೆ ಟ್ರೈಲರ್ ಇಷ್ಟ ಆಗುತ್ತೆ. ಸ್ಟಾರ್ಟಿಂಗಿಂದಲೇ ಇಷ್ಟ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈ ಕಿಂಗ್ ಆಫ್ ದಿ ಮಾನ್ಸ್ಟರ್, ಗಾಡ್ಜಿಲ್ಲಾ, ಜುರಾಸಿಕ್ ಪಾರ್ಕ್ ಆ ಥರ ಅಂತ ಗೊತ್ತಾ, ಒಂಥರ ಆ ಥರ ಒಂದು ಶೇಡೆಡಲ್ಲಿ ಒಂದು ಡ್ರ್ಯಾಗನ್ ಆರೋಗ್ಯವಂಥದ್ದು ಒಂದು ಶುರು ಆಗುತ್ತೆ. ಅಲ್ಲಿಂದ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನನಗೆ ತುಂಬ ಇಷ್ಟ ಆಯಿತು. ಶಿವಣ್ಣನ ಫ್ಯಾನ್, ಲುಪ್ಪಿ ಸರ್ ಇಷ್ಟ, ಆ್ಯಂಡ್ ರಾಜ್ಬಿ ಶೆಟ್ಟಿ ಸರ್ ಇಷ್ಟ ಅಂತ ನಾನು ಹೇಳ್ತೇನೆ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ಈ ಮೂವಿಲಿ ಆ್ಯಕ್ಟ್ ಮಾಡಿರೋದು ಲುಪ್ಪಿ ಸರ್, ಶಿವಣ್ಣ ಸರ್ ಆ್ಯಂಡ್ ರಾಜ್ಬಿ ಶೆಟ್ಟಿ ಸರ್, ಆ್ಯಂಡ್ ಡೈರೆಕ್ಟೆಡ್ ಬೈ ಅರ್ಜುನ್ ಜನ್ಯ ಆ್ಯಂಡ್ ಮ್ಯೂಸಿಕ್ ಬೈ ಅರ್ಜುನ್ ಜನ್ಯ. ಮೊದಲನೇದಾಗಿ ಅರ್ಜುನ್ ಜನ್ಯ ಸರು ಈ ಮೂವಿ ಮಾಡ್ತಿರ್ಬೇಕಾದ್ರೆ ಅನಿಸಿದಾಗ ಯಾರೋ ಅಷ್ಟೊಂದೇನು ಹೋಪ್ಸ್ ಇಟ್ಕೊಳ್ಳಿಲ್ಲ. ಈ ಮ್ಯೂಸಿಕ್ ಆರ್ಟಿಸ್ಟ್ ಅಲ್ವಾ, ಏನು ಬರುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ಈ ಟ್ರೇಲರಲ್ಲಿ ಸದ್ಯಕ್ಕೆ ಔಟ್ಸೈಡ್ ದಿ ಬಾಕ್ಸ್ ಥರ ತೋರಿಸಿದ್ದಾರೆ. ಇವ್ರ ಹತ್ರ ಏನೋ ಒಂದು ಟ್ಯಾಲೆಂಟ್ ಇದೆಯಪ್ಪ, ಸಕ್ಕತ್ತಾಗಿದೆ, ಮೂವಿ ಸಕ್ಕತ್ತಾಗಿ ಬರ್ತಿದೆ, ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಮೂವಿ ಬರ್ತಿದೆ ಅಂತ ತೋರಿಸ್ತಿದ್ದಾರೆ. ಇದೊಂದು ಡೈಲಾಗ್ ಎಲ್ಲರಿಗೂ ಸಿಕ್ಕಾಬಟ್ಟೆ ಇಷ್ಟ ಆಯ್ತಿದೆ. ಅದು ಓಮ್ ಮೂವಿ ಉಪ್ಪಿ ಸರ್ ಹೇಳ್ತಾರೆ, ಓಮ್ ಮೂವಿ ಡೈರೆಕ್ಟ್ ಮಾಡಿದವ್ನು ನಾನೇ. ಶಿವಣ್ಣ ಸರ್ ಹೇಳ್ತಾರೆ, ಆ್ಯಕ್ಟ್ ಮಾಡಿದವ್ನು ನಾನೇ. ಡೈರೆಕ್ಟರ್ ನಾನೇ, ಗೊತ್ತು. ಆ ಫಿಲ್ಮ್ ಹೀರೋ ನಾನು. ಅಪ್ಪು ಸರ್ ಇದ್ದಿದ್ರೆ, ಬಾಸ್ ಇದ್ದಿದ್ರೆ ಪ್ರೊಡ್ಯೂಸ್ ಮಾಡಿದ್ದು ನಾವೇ ಅಂತ ಹೇಳಿರೋದು. ಇವರ ಹತ್ರ ಮೂವಿಲಿ ಹೇಳಿರೋ ಗೊತ್ತಾ. ಹೋಮ್ ಪಿಕ್ಚರ್ ನೋಡಿದ್ಯಾ? ನಾವೇ ಪ್ರೊಡ್ಯೂಸ್ ಮಾಡಿದ್ದು. ಏನಿನ್ನು ಓಮ್ ಎಂಟ್ರಿ ಸೀನಲ್ಲಿ ಇದ್ದೀರಾ? ನಾನು ಆಲ್ರೆಡಿ ಕ್ಲೈಮ್ಯಾಕ್ಸಲ್ಲಿ ಇದ್ದೀನಿ. ನಾನು ಸತ್ತಿನ ಫ್ಯಾನ. ಲಾಂಗ್ ಇದೆಯೇನೋ? ಆ್ಯಂಡ್ ಅದು ಬಿಟ್ಟರೆ ಅದಕ್ಕಿಂತ ಮುಂಚೆ ಇನ್ನೊಂದು ಶಿವಣ್ಣ ಅವರ ವಾಯ್ಸ್ ರಿಲೇಟೆಡ್ ಅಲ್ಲಿ ಒಂದು ಬರುತ್ತೆ, ಮನುಷ್ಯ ಸತ್ ಮೇಲೆ ತೋರಿಸೋ ಪ್ರೀತಿನ ಅವ್ರು ಬದುಕಿದಾಗಲೇ ತೋರಿಸಿ ಅಂತ. ಆ ಒಂದು ಡೈಲಾಗ್ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಇನ್ನು BGM ಬಗ್ಗೆ ಹೇಳೋಕ್ಕೆ ಟ್ರೈಲರಲ್ಲಿ ತುಂಬ ಟೀಸರ್, ಅದು ಟ್ರೈಲರ್ ಅಲ್ಲ, ಟೀಸರಲ್ಲಿ ತುಂಬ ಚೆನ್ನಾಗಿದೆ. BGMಗಳೆಲ್ಲ ತುಂಬ ಇಷ್ಟ ಆಯಿತು. ಒಂಥರ ಯೂನಿಕ್ ಆಗಿದೆ, ಡಿಫ್ರೆಂಟ್ ಆಗಿದೆ. ಅಪ್ಕಮಿಂಗ್ ಡೇಸಲ್ಲಿ, ರೀಸೆಂಟ್ ಡೇಸಲ್ಲಿ ಕನ್ನಡ ಇಂಡಸ್ಟ್ರಿ ಯಾವುದು ಫಿಲಮ್ಗಳು ಬಂದು ಎಲ್ಲ ರಿಲೀಸ್ ಅಷ್ಟೇ ಆಗಿದ್ದು. ಅದು ಎಸ್ಪೆಷಲಿ ನಮ್ಮ ಅಪ್ಪು ಮೂವಿ ರಿಲೀಸ್ ಆಯಿತು. ಆ್ಯಂಡ್ ಅದು ಬಿಟ್ಟರೆ ಈಗ ಕನ್ನಡ ಇಂಡಸ್ಟ್ರಿಲಿ ಮೋಸ್ಟ್ ಅವೈಟೆಡ್ ಆಗಿ ಕಾಯ್ತಿರೋ ಮೂವಿ ಈಗ ಅಪ್ಕಮಿಂಗ್ ಡೇಸಲ್ಲಿ 45 ಅರ್ಜುನ್ ಜನ್ಯ ಸರ್ ಅವರು ಡೈರೆಕ್ಟ್ ಮಾಡ್ತಿರೋ ಮೂವಿ ಮೋಸ್ಟ್ ಅವೈಟಿಂಗ್ ಹೇಳ್ತೀನಿ, ಕಾಯ್ತಾ ಇದ್ದೀವಿ ಅಂತ ಹೇಳ್ತಾ, ಈ ಟ್ರೈಲರು ನೀವೇನಾದ್ರು ನೋಡಿಲ್ಲ ಅಂತ ಅಂದರೆ ಹೋಗಿ ನೋಡ್ಕೊಬಂದು. ಆ್ಯಂಡ್ ಇನ್ನೊಂದು ನಾನು ಗಮನಿಸಿದೆ, ರಾಜ್ಬಿ ಶೆಟ್ಟಿ ಅವರು ಒಂದು ಕಾಮನ್ ಕ್ಯಾರೆಕ್ಟರ್, ಒಂದು ನಾರ್ಮಲ್ ಹ್ಯೂಮನ್ ಕ್ಯಾರೆಕ್ಟರ್. ಆಮೇಲೆ ಅನಿಸಿದ್ದು ಉಪ್ಪಿ ಸರ್ ಯಮ ಧರ್ಮನ್ ಕ್ಯಾರೆಕ್ಟರ್ ಅಂತ ಅದು ಯಾಕಂದರೆ ಒಂದು ವೆಹಿಕಲಲ್ಲಿ ಬರ್ತಾರಲ್ಲ, ಅದನ್ನ ಅನಿಸ್ತು. ಆ್ಯಂಡ್ ಶಿವಣ್ಣ ಅವ್ರದ್ದು ಏನಿರ್ಬೋದು ಅಂತ ದೇವರಣೆ ಬರ್ತಾರೆ, ದೇವ್ರು ಇರ್ಬೋದು ಅವರು. ಮೀನ್ಸ್ ಏನೋ ಒಂಥರ ಡಿಫ್ರೆಂಟಾಗಿದೆ ಅಂದ್ಕೊಳ್ಳಿ. ಮೀನ್ಸ್ ಏನೋ ಥಿಂಕ್ ಮಾಡೋಕೆ ಆಗ್ತಿಲ್ಲ ಏನಿರ್ಬೋದು ಅಂತ, ಬಟ್ ಚೆನ್ನಾಗಿದೆ ಅಂತ ಅನ್ನಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ನೀವೇ ನನ್ನ ಚಾನಲ್ ಹೊಸಬರಿಗೆ ಬರ್ತೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಜೈ ಕರ್ನಾಟಕ, ಜೈ ಭಾರತ. ಆ್ಯಂಡ್ ಈ ಥರ ಸೆಲ್ಫ್ ಬ್ಲಾಗ್ ಥರ ರಿವ್ಯೂ ಕೊಡೋದು ಸದ್ಯಕ್ಕೆ ಈ ವಿಡಿಯೋಯಿಂದ ಇಂದ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನಾಳೆಯಿಂದ ಒಂದು ಪ್ಲೇಸಲ್ಲಿ ಕೂತ್ಕೊಂಡು ಲಾಸ್ಟ್ ಟೈಮ್ ಮಾಡ್ತೀನಲ್ಲ ಹಂಗೆ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾ ಬಾಯ್. ಆ್ಯಂಡ್ ಎಲ್ರಿಗೂ ಹ್ಯಾಪಿ ಯುಗಾದಿ ಆ್ಯಂಡ್ ಹ್ಯಾಪಿ ರಂಜಾನ್. ಬಾಯ್.